ನೃತ್ಯ ಮಾಡ್ತೀವಿ. ನಾವು ನೃತ್ಯ 8 ಗಂಟೆಯಿಂದ ರಾತ್ರಿ ಅವಳು ಪುಷ್ಪಕ್ಕೆ ತೋರಿಸ್ತೀವಿ. ನೀನು ಎರಡ ಮಳೆ ಇದ್ರೆ ಸುಮ್ಮನೆ ವಿಚಾರದಲ್ಲಿ ಮಳೆ, ಅದಕ್ಕೆ ನೀನು ಹಂಚಿಕೊಳ್ತಿದ್ದೀಯಾ? ಎರಡ ಮಳೆಗೆ ನೀನು ಜಲ್ಲೆದ್ದೆ ಉದುರ್ತೀಯ, ನೀನು ನನ್ನ ನೋಡಿ ನೀನು ಉದುರ್ತಿದೆ ಹಾಗೆಂದು ವರ್ಣನೆ ಕಾವ್ಯ ಚೆನ್ನಾಗಿದೆ. ಅದು ಬೆಳಗಾನು ಸುಮಾರು ಹಾಡುಗಳಿದೆ, ಎಲ್ಲ ಪೂರ್ಣ ಈ ಸುತ್ತಮುತ್ತಲ ಹಳ್ಳಿಗಳಿದೆಲ್ಲ, ಅಲ್ಲಿಂದ ಬಂದಿರೋಂಥ ಹೆಣ್ಣು ಮಕ್ಕಳಿಗೆಲ್ಲ ನಾವು ಏನಿತ್ತು ಅದೆಲ್ಲ ಸೇರಿಸ್ಕೊಂಡು ಒಂದಕ್ಕೊಂದು ಸೃಷ್ಟಿ ಮಾಡಿಕೊಂಡು ಒಂದರ ಬಗ್ಗೆ ಹೇಳಲ್ಲ. ಗಿಡಗಳ ಮೇಲೆ ಹೇಳ್ತೀವಿ, ಪ್ರಾಣಿಗಳ ಮೇಲೆ ಹೇಳ್ತೀವಿ, ಪಕ್ಷಿಗಳ ಮೇಲೆ ಹೇಳ್ತೀವಿ, ಬೆಟ್ಟ ಗುಡ್ಡಗಳ ಮೇಲೆ ಆಡ್ತೀವಿ, ದೇವರುಗಳ ಮೇಲೆ ಆಡ್ತೀವಿ, ಮಳೆ ಮೇಲೆ ಆಡ್ತೀವಿ, ಗಾಳಿ ಮೇಲೆ ಆಡ್ತೀವಿ, ಎಲ್ಲರ ಮೇಲೆ. ಭಗವಂತ ಈ ಭೂಮಂಡಲದಲ್ಲಿ ಏನೆಲ್ಲ ಜೀವರಾಶಿಗಳಿದೆಯೋ ಎಲ್ಲ ಚೆನ್ನಾಗಿ ಕಾಪಾಡಿಡಪ್ಪ ಅಂತೇಳಿ ಈ ಹಾಡನ್ನು ಆಡ್ತಾ ವರ್ಣನೆ ಮಾಡ್ಕೊಂಡು ಹೋಗೋದೆ. ನಮ್ಮ ಗೆಳೆಯರುಗಳಿಗೆ ವರ್ಣನೆ ಮಾಡ್ತೀವಿ ನಾವು. ಆವಾಗ ವರ್ಣನೆ ಮಾಡ್ಕೊಂಡು ಬೆಳಗರಿಸ್ತೀವಿ ನಾವು. ಅವರು ಹುಡುಗ ಹುಡುಗಿ ಕಾಡಿಗೆ ಓಡ್ತಾರೆ, ಅಲ್ಲಿ ಭಾಳ ಖುಷಿ ಇರ್ತದೆ ಇವರಿಗೆ. ಒಳ್ಳೆ ನಾವಿಬ್ಬರು ಮದುವೆ ಆಗ್ತೀವಿ, ಒಳ್ಳೆ ಕಾಡೇ ಇದಕ್ಕೆ ಅದನ್ನ ಸಾಕ್ಷಿ, ಈ ಕಾಡು ಎಳ್ಳ ಇವನ್ನೇ ಸಾಕ್ಷಿ ಇದಕ್ಕೆ ಆಗಿದ್ದೇಳಿ ಇವರಿಬ್ಬರು ಖುಷಿ ಇದ್ದಾಗ ಒಂದು ಹಾಡನ್ನು ಹೇಳ್ಕೊಂಡು ಖುಷಿ ಇರ್ತಾರೆ. ಅಂದರೆ ಎಷ್ಟು ಜನ ಹೋಗ್ಬೋದಾದ್ರೆ 6-7 ಸೀಟ್ ಹೋಗ್ತಾರೆ, 6 ಜೊತೆ 7 ಜೊತೆ ಹೋಗ್ತಾರೆ. ನಾವೇನ ಮದುವೆನೇ ಇಲ್ಲ, ನಾವೆಲ್ಲ ನಮ್ಮನ್ನೆಲ್ಲ ಮದುವೆ ಮಾಡ್ತಾರೆ.